ರಾಜ್ಯ ಸರ್ಕಾರದ ನೀತಿಗೆ ವ್ಯತಿರಿಕ್ತವಾಗಿ ಜರುಗುತ್ತಿರುವ ಅರಣ್ಯವಾಸಿಗಳ ಜಂಟಿ ಮಹಜರು ಪ್ರಕ್ರಿಯೆಯ ನ್ಯೂನತೆ ಕುರಿತು ಸಿದ್ದಾಪುರದ ತಹಶೀಲ್ದಾರರಿಗೆ ಮೇ 20 ಬುಧವಾರ 10 ಗಂಟೆಗೆ ಭೇಟಿಯಾಗಿ ಮನವಿ ನೀಡಿ ಚರ್ಚಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ತೀರ್ಮಾನಿಸಿದೆ ಎಂದು ಪ್ರಧಾನ ಸಂಚಾಲಕ ಮಾಬಲೇಶ್ವರ್ ನಾಯ್ಕ ಬೇಡ್ಕಣಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ನೀತಿಗೆ ವ್ಯತಿರಿಕ್ತವಾಗಿ ಜರುಗುತ್ತಿರುವ ಅರಣ್ಯವಾಸಿಗಳ ಜಂಟಿ ಮಹಜರ್ ಪ್ರಕ್ರಿಯೆಯ ನ್ಯೂನತೆಯ ಕುರಿತು ಅರಣ್ಯವಾಸಿಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನೀತಿ ಜಾರಿಗೆ ಒತ್ತಾಯಿಸಲು ಸಿದ್ದಾಪುರದ ತಹಶೀಲ್ದಾರರಿಗೆ ಮೇ 20 ಬುಧವಾರದಂದು 10 ಗಂಟೆಗೆ ಭೇಟಿಯಾಗಿ ಮನವಿ ನೀಡಿ ಚರ್ಚಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ತೀರ್ಮಾನಿಸಿದೆ ಎಂದು ಪ್ರಧಾನ ಸಂಚಾಲಕ ಮಾಬಲೇಶ್ವರ ನಾಯ್ಕ ಬೇಡ್ಕಣಿ ತಿಳಿಸಿದ್ದಾರೆ. ಸಿದ್ದಾಪುರ ತಾಲೂಕಿನ ರಾಘವೇಂದ್ರ ಸಭಾಂಗಣದಲ್ಲಿ ಮೇ 15ರಂದು ಜಿಲ್ಲಾ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅಧ್ಯಕ್ಷತೆ ಜರುಗಿದ ಅರಣ್ಯ ಅತಿಕ್ರಮಣದಾರರ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಕಾಯ್ದೆಯ ಉಸ್ತುವಾರಿ ಸಮಿತಿಯು ಜನವರಿ 6ರಂದು ತೆಗೆದುಕೊಂಡ ನಿರ್ಣಯದಲ್ಲಿ ಅರ್ಜಿಗಳು ದಾಖಲಾತಿ ಅಲಭ್ಯತೆ ಕಾರಣಕ್ಕೆ ತಿರಸ್ಕರಿಸಿದಲ್ಲಿ ಅರಣ್ಯ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರನ್ನು ಒಳಗೊಂಡ ತಂಡದಿಂದ ಮಹಜರ್ ಮಾಡಿ ಮಹಜರ್ ವರದಿಯನ್ನು ದಾಖಲೆಯಾಗಿ ಪರಿಗಣಿಸಲು ಸೂಚನೆ ನೀಡಲಾಗಿತ್ತು. ಆದರೆ ಅರಣ್ಯ ಹಕ್ಕು ಕಾಯ್ದೆ ಮತ್ತು ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಯ ನಿರ್ದೇಶನ ಉಲ್ಲಂಘನೆಯಾಗಿರುವುದನ್ನು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ತಪ್ಪಾದ ಮಹಜರ್ ಪ್ರಕ್ರಿಯೆಯಿಂದ ಸಿದ್ದಾಪುರ ತಾಲೂಕಿನ 10,340 ಅರಣ್ಯವಾಸಿಗಳ ಕುಟುಂಬಗಳಿಗೆ ಆತಂಕ ಉಂಟಾಗಿರುವುದರಿಂದ ಜಿಲ್ಲಾಡಳಿತ ಸ್ಪಷ್ಟೀಕರಣ ನೀಡಲು ಒತ್ತಾಯಿಸಲಾಯಿತು. ಮಹಜರ್ ಸಂದರ್ಭದಲ್ಲಿ ಅವಶ್ಯ ಅಧಿಕಾರ ವರ್ಗದವರು ಉಪಸ್ಥಿತರಿರುವುದಿಲ್ಲ. ಜಂಟಿ ಮಹಜರ್ ಪ್ರಕ್ರಿಯೆಯಲ್ಲಿ ತಿರಸ್ಕರಿಸಿದ ಎಲ್ಲ ಅರ್ಜಿಗೆ ಸಂಬಂಧಿಸಿ ಮಹಜರ್ ಗಣನೆಗೆ ತೆಗೆದುಕೊಂಡಿದ್ದು ಇರುವುದಿಲ್ಲ ಹಾಗೂ ಜಂಟಿ ಮಹಜರಿಗೆ ಕೆಲವು ಕಡೆ ಅರಣ್ಯವಾಸಿಯ ಸಹಿಯನ್ನು ದಾಖಲಿಸದೇ ಇರುವುದು ಹಾಗೂ ಮಹಜರ್ ಅಧಿಕಾರಿ ತಂಡವು ಕೆಲವು ಕಡೆ ಅರಣ್ಯವಾಸಿ ಸಹಿ ಮಾತ್ರ ತೆಗೆದುಕೊಂಡು ಮಾಹಿತಿ ತುಂಬದ ಅರ್ಜಿಯನ್ನು ಅಧಿಕಾರಿ ವರ್ಗದವರು ಸಹಿ ಮಾಡದ ಮಹಜರ ಪ್ರತಿಯನ್ನು ಒಯ್ಯುತ್ತಿರುವ ಕ್ರಮವನ್ನು ಸಭೆಯಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ಮಹಾಬಲೇಶ್ವರ ನಾಯ್ಕ ಬೇಡ್ಕಣಿ, ಕೆಟಿ ನಾಯ್ಕ, ದಿವಾಕರ ನಾಯ್ಕ, ಬಾಳೆಜಡ್ಡಿ, ಹರಿಹರ ನಾಯ್ಕ, ಓಂಕಾರ, ಮಂಜುನಾಥ ಮಡಿವಾಳ ಕಿಲಾರ, ಚೌಡುಗೌಡ ಕಿತ್ತೊಳ್ಳಿ, ಸುಧಾಕರ ಮಡಿವಾಳ ಬಿಳಗಿ, ಶ್ರೀಧರ್ ಹೆಗಡೆ ಕೆರೆಮನೆ ಇವರು ಮಾತನಾಡುತ್ತಾ ಜಿಲ್ಲಾಡಳಿತದ ನೀತಿಯ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಜನವರಿ 6ನೇ ತಾರೀಕು 2026ರಲ್ಲಿ ಮುಖ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ನಡೆದಂತ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಸಮಿತಿಯಲ್ಲಿ ತೀರ್ಮಾನಗಳು ಏನಾಯಿತು ಅಂತ ಹೇಳಿದ್ರೆ, ಅರ್ಜಿಗಳು ದಾಖಲಾತಿ ಅಲಭ್ಯತೆ ಕಾರಣಕ್ಕೆ ತಿರಸ್ಕರಿಸಿದಲ್ಲಿ ಅರಣ್ಯ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರನ್ನು ಒಳಗೊಂಡು ತಂಡದಿಂದ ಮಹಜರ್ ಮಾಡಿ ಮಹಜರ್ ವರದಿಯನ್ನು ದಾಖಲೆಯಾಗಿ ಪರಿಗಣಿಸತಕ್ಕದ್ದು ಯಾವುದಾದರೂ ತೀರ್ಮಾನ ಆಗಿದೆ. ನನ್ನ ಪ್ರಶ್ನೆ ಇವತ್ತೇ ಹೌದಳಿ ಇಲ್ಲಾದ್ರೂ ಇಲ್ಲ ಹೇಳಿ, ಅರ್ಜಿ ಮಹಜರ್ ಮಾಡಲಿಕ್ಕೆ ಬರ್ತೇವೆ ಅಂತ ಹೇಳಿ ಏನಾದರೂ ನಿಮ್ಮ ನೋಟಿಸ್ ಕೊಟ್ಟಿದ್ರಾ? ಗಟ್ಟಿಯಾಗಿ ಹೇಳ್ಬೇಕು. ಮಹಜರ್ ಮಾಡ್ತೇವೆ ಅಂತೇಳಿ ನಿಮ್ಗೇನೋ ನೋಟಿಸ್ ಕೊಟ್ಟಿದ್ರಾ? ಮಹಜರ್ ಮಾಡಲಿಕ್ಕೆ ಆದೇಶವಿರುವ ಪ್ರಕಾರ ಊರ ಹಿರಿಯರ ಪ್ರಮುಖರನ್ನು ಯಾರು ಕರ್ಕೊಂಡು ಬಂದಿದ್ರ? 4 ಇಲಾಖೆಯ ಅಧಿಕಾರಿಗಳು ಯಾರು ಬಂದಿದ್ರ? ಪಂಚನಾಮೆ ಮಾಡುವಂತ ಸಂದರ್ಭದಲ್ಲಿ ಆ ಪ್ರದೇಶ ಅನಾದಿ ಕಾಲದಿಂದ ಇತ್ತು ಬಗ್ಗೆ ಸಾಂದರ್ಭಿಕ ದಾಖಲೆಗಳನ್ನು ಸಂಗ್ರಹ ಮಾಡಿದ್ರ? ಅಲ್ಲಿ ಏನಾದರೂ ಅವರು ಸಹಿ ಮಾಡಿದ್ರ? ಅವರು ಏನಾದರೂ ಅದಕ್ಕೆ ಮಹಜರ್ಗೆ ಸಂಬಂಧಪಟ್ಟಂತೆ ಮಂಜೂರಿಗೆ ನಿಮ್ಮ ಹತ್ರ ಯಾವುದಾದ್ರೂ ದಾಖಲೆಗಳನ್ನು ಸಂಗ್ರಹ ಮಾಡಿದ್ರ? ಮೂಲ ಅರ್ಜಿ ಇಲ್ಲ, ಅದು ಸ್ಥಳದಲ್ಲಿ ಮಹಜರ್ಗಳಿಲ್ಲ, ಅಧಿಕಾರಿಗಳು ಸಹಿ ಮಾಡಿಲ್ಲ, ಯಾವುದೇ ರೀತಿಯ ಎಷ್ಟು ಶೇಕಡಾ ಲೆಕ್ಕ ಮಾಡಿದ್ರೆ ಅಂತ ಬಗ್ಗೆ ನಿಮ್ಮ ಬಗ್ಗೆ ಯಾವುದೇ ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ. ಅವರು ತಂದಿರುವಂತ ಸೈಕ್ಲೋಸ್ಟೈಲ್ ಪ್ರಿಂಟೆಡ್ ಫಾರ್ಮ್ ನಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿಕೊಂಡು ಹೋಗಿದ್ದಾರೆ. ಸಭೆಯಲ್ಲಿ MS ನಾಯ್ಕ ನರಮುಂಡಗಿ, ಸಂಕೇತ್ ನಾಯಕ್ ಹಲಗೇರಿ, ವಿದ್ಯಾ ನಾಯ್ಕ ಹಾರ್ಸಿಕಟ್ಟ, ರಾಜು ನಾಯ್ಕ ಯಾದಗಿ, RMR ನಾಯ್ಕ ಬೇಡ್ಕಣಿ, ಮಂಜು ಹುತ್ಕಾರ, ರಾಮಚಂದ್ರ ನಾಯ್ಕ ತ್ಯಾಗಲಿ ಮನೆ, ತಿಮ್ಮಪ್ಪ ನಾಯ್ಕ ಪಾಟ್ಗಾರ್, ಅಬ್ದುಲ್ ಸಬಾನ್ ಅರೆಂದೂರು, ಉಮೇಶ್ ನಾಯ್ಕ ತ್ಯಾಗಲಿ, ಕಾರ್ತಿಕ್ ಫರ್ನಾಂಡಿಸ್, ದಿನೇಶ್ ನಾಯ್ಕ ಹಾರ್ಸಿಕಟ್ಟ, ರಾಜು ನಾಯ್ಕ ಹಿರೇಕೋಡ, ಮಂಜುನಾಥ್ ಶಿವಾನಂದ್ ಹೆಮ್ಮನಬೈಲ, ಭಾಸ್ಕರ ನಾಯ್ಕ ಪುರಗೆ ತೋಟ, ಮಂಜುನಾಥ್ ನಾಯ್ಕ ಬಿದ್ರಖಾನ, ರವಿ ನಾಯ್ಕ ಹಂಜಗಿ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.